ಸ್ವಾಮಿ ವಿವೇಕಾನಂದರ ಹೆಸರು ಕೇಳ್ದ ತಕ್ಷಣ ನಮ್ಮೆಲ್ಲರ ಮನಸ್ಸಲ್ಲಿ ಒಂದು ಚಿತ್ರ ಮೂಡುತ್ತೆ ಅಲ್ವಾ? ಆದ್ರೆ ಆ ಚಿತ್ರದ ಹಿಂದೆ ವಿವೇಕಾನಂದರದೇ ಇನ್ನೊಂದು ಮುಖ ಇದೆ. ಅದು ತುಂಬಾ ತರ್ಕಬದ್ಧ, ಕೆಲವೊಮ್ಮೆ ಆಘಾತಕಾರಿ ಅನ್ನಿಸುವಷ್ಟು ನೇರ. ಹೆಚ್ಚಿನವರಿಗೆ ಗೊತ್ತೇ ಇರದ ಆಶ್ಚರ್ಯ ಸತ್ಯಗಳನ್ನೇ ಈ ವಿಶ್ಲೇಷಣೆಯಲ್ಲಿ ನೋಡೋಣ ಬನ್ನಿ. ನೀವು ಗೀತೆಯನ್ನ ಓದುವುದಕ್ಕಿಂತ ಫುಟ್ಬಾಲ್ ಆಡುವುದರಿಂದ ಸ್ವರ್ಗಕ್ಕೆ ಬೇಗ ಹತ್ತಿರವಾಗುತ್ತೀರಿ. ಇದು ಸ್ವತಃ ಸ್ವಾಮಿ ವಿವೇಕಾನಂದರು ಹೇಳಿದ ಮಾತು. ಕೇಳೋದಕ್ಕೆ ಒಂಥರ ಶಾಕಿಂಗ್ ಅಲ್ವಾ? ಯೋಚನೆ ಮಾಡಿ, ಇವತ್ತಿನ ಕಾಲದಲ್ಲಿ ಯಾರಾದರೂ ಹೀಗೆ ಹೇಳಿದ್ರೆ ತಕ್ಷಣ ಅವರನ್ನ ಹಿಂದೂ ವಿರೋಧಿ ಅಂತ ಪಟ್ಟ ಕಟ್ಟಿಬಿಡ್ತಿದ್ರು. ಹಾಗಿದ್ರೆ ಅಂತಹ ದೊಡ್ಡ ಆಧ್ಯಾತ್ಮಿಕ ಗುರು ಈ ಮಾತನ್ನ ಯಾಕೆ ಹೇಳಿದ್ರು? ಇದರ ಅಸಲಿ ಅರ್ಥವಾದ್ರೂ ಏನು? ಅಂದ ಮಾತ್ರಕ್ಕೆ ಅವರಿಗೆ ಗೀತೆ ಬಗ್ಗೆ ಗೌರವ ಇರಲಿಲ್ಲ ಅಂತ ಖಂಡಿತ ಅಲ್ಲ. ಅವರ ಈ ಹೇಳಿಕೆಯ ಉದ್ದೇಶವೇ ಬೇರೆ ಇತ್ತು. ಅದು ಒಂದು ಕ್ರಾಂತಿಕಾರಿ ಕರೆಯಾಗಿತ್ತು. ಅವರ ಪ್ರಕಾರ ಮೊದಲು ನಮ್ಮ ದೇಹ ಮತ್ತೆ ಮನಸ್ಸು ಗಟ್ಟಿಯಾಗಬೇಕು. ಆ ಶಕ್ತಿ ಇಲ್ಲದೆ ಗೀತೆಯಂತಹ ಮಹಾನ್ ಗ್ರಂಥವನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಸೊ ಆಧ್ಯಾತ್ಮಿಕತೆಯ ಮೊದಲ ಮೆಟ್ಟಿಲೆ ದೈಹಿಕ ಮತ್ತು ಮಾನಸಿಕ ಶಕ್ತಿ. ವಿವೇಕಾನಂದರ ಫಿಲಾಸಫಿಯ ಅಡಿಪಾಯವೇ ಶಕ್ತಿ. ಅವರ ಪ್ರಕಾರ ನಮ್ಮ ಅತಿದೊಡ್ಡ ಶತ್ರು ಅಂದ್ರೆ ಅದು ದೌರ್ಬಲ್ಯ. ದೈಹಿಕ ದೌರ್ಬಲ್ಯವನ್ನು ಹೋಗ್ಲಾಡ್ಸಲು ಅವರು ಒಳ್ಳೆ ಊಟ, ವ್ಯಾಯಾಮ ಮಾಡಕ್ ಹೇಳಿದ್ರು. ಆದ್ರೆ ಮಾನಸಿಕ ದೌರ್ಬಲ್ಯ, ಅದಕ್ಕೆ 2 ಮುಖ್ಯ ಕಾರಣ ಇದೆ ಅಂತ ಅವ್ರು ಗುರ್ತಿಸಿದ್ರು. ಅವರು ಹೋರಾಡಿದ ಆ ಮಾನಸಿಕ ದೌರ್ಬಲ್ಯದಲ್ಲಿ ಮೊದಲನೇದು ಯಾವುದು? ಅದುವೇ ಮೂಢನಂಬಿಕೆ. ಮೂಢನಂಬಿಕೆ ಅಂದ್ರೆ ಏನು? ಕಾರಣನೇ ಇಲ್ಲದೆ ಏನನ್ನೋ ಕುರುಡಾಗಿ ನಂಬೋದು. ನೀರನ್ನ ಯಾವ ಕೈಯಲ್ಲಿ ಕುಡಿಬೇಕು, ದೇವಸ್ಥಾನಕ್ಕೆ ಯಾವ ಬಟ್ಟೆ ಹಾಕಬೇಕು, ಈ ಥರದ ಸಣ್ಣ ಸಣ್ಣ ವಿಷಯಗಳಲ್ಲೇ ಸಿಕ್ಕಿ ಹಾಕ್ಕೊಂಡು ಧರ್ಮದ ನಿಜವಾದ ಸಾರವನ್ನೇ ಮರ್ತುಬಿಡೋದು. ಧರ್ಮವನ್ನು ಕೇವಲ ಅಡುಗೆ ಮನೆಗೆ ಸೀಮಿತಗೊಳಿಸೋದನ್ನು ನೋಡಿ ಅವರು ತುಂಬಾನೇ ಬೇಸರ ಕಟ್ಕೊಂಡಿದ್ರು. ಈ ಮೂಢನಂಬಿಕೆ ಬಗ್ಗೆ ಅವರು ಎಷ್ಟು ಸ್ಟ್ರಾಂಗ್ ಆಗಿ ಮಾತಾಡ್ತಾರೆ ಅಂದ್ರೆ, ಒಬ್ಬ ಮೂಢನಂಬಿಕೆಯವರ ವ್ಯಕ್ತಿಗಿಂತ ಒಬ್ಬ ನಾಸ್ತಿಕನೇ ಇಷ್ಟೋ ವಾಸಿ ಅಂತಾರೆ. ಯಾಕಂದ್ರೆ ನಾಸ್ತಿಕನಾದರೂ ಜೀವಂತವಾಗಿ ಯೋಚನೆ ಮಾಡ್ತಾನೆ, ಆದರೆ ಮೂಢನಂಬಿಕೆ ಅನ್ನೋದು ನಮ್ಮ ಮನಸ್ಸನ್ನೇ ಸಾಯಿಸ್ಬಿಡುತ್ತೆ ಅನ್ನೋದು ಅವರ ಖಚಿತವಾದ ನಿಲುವಾಗಿತ್ತು. ಸರಿ, ಈಗ 2ನೇ ಮಾನಸಿಕ ದೌರ್ಬಲ್ಯದ ಬಗ್ಗೆ ಮಾತಾಡೋಣ. ಅದೇ ರಹಸ್ಯಮಯತೆ ಅಥವಾ ಮಿಸ್ಟ್ರಿ ಮಾಂಗ್ರಿಂಗ್. ಕೆಲವರು ಧರ್ಮವನ್ನ ತುಂಬ ಕಾಂಪ್ಲೆಕ್ಸ್, ತುಂಬ ಸೀಕ್ರೆಟ್ ಅನ್ನೋ ಥರ ಬಿಂಬಿಸ್ತಾರಲ್ವಾ? ತಮಗೇನೋ ಸ್ಪೆಷಲ್ ಜ್ಞಾನ ಇದೆ ಅಂತ ಹೇಳ್ಕೊಳ್ಳೋ ನಕಲಿ ಗುರುಗಳು, ಬಾಬಾಗಳು. ಇದನ್ನೇ ವಿವೇಕಾನಂದರು ಟೀಕಿಸಿದ್ದು. ಆದ್ರೆ ವಿವೇಕಾನಂದರು ಇದನ್ನ ಪೂರ್ತಿಯಾಗಿ ಅಲ್ಲಗಳಿತಾರೆ. ಅವರೇನಂತಾರೆ ಕೇಳಿ, ಧರ್ಮದಲ್ಲಿ ಯಾವ ಸೀಕ್ರೆಟೂ ಇಲ್ಲ. ನಾನು ಸ್ವತಃ ಹಿಮಾಲಯವನ್ನೆಲ್ಲ ಸುತ್ತಿದ್ದೀನಿ, ಅಲ್ಲಿ ಯಾವ ರಹಸ್ಯ ಸಮಾಜವೂ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ತಾರೆ. ಅಂದ್ರೆ ನಿಜವಾದ ಧರ್ಮ ಎಲ್ಲರಿಗೂ ನೇರವಾಗಿ, ಸರಳವಾಗಿ ಸಿಗ್ಬೇಕು. ಹಾಗಿದ್ರೆ ಬನ್ನಿ, ಇವತ್ತಿಗೂ ಚರ್ಚೆಯಲ್ಲಿರೋ ಕೆಲವು ವಿಷಯಗಳ ಬಗ್ಗೆ ವಿವೇಕಾನಂದರ ಅಭಿಪ್ರಾಯ ಎಷ್ಟೊಂದು ಆಧುನಿಕವಾಗಿತ್ತು ಅಂತ ನೋಡೋಣ. ನೋಡಿ, ಒಂದು ಕಡೆ ಖಗೋಳಶಾಸ್ತ್ರ ಅಂದ್ರೆ ಆಸ್ಟ್ರಾನಮಿ, ಇದು ಸೈನ್ಸ್, ಬ್ರಹ್ಮಾಂಡದ ಬಗ್ಗೆ ಅಧ್ಯಯನ ಮಾಡೋದು. ಇದನ್ನ ವಿವೇಕಾನಂದರು ಗೌರವಿಸ್ತಿದ್ರು. ಇನ್ನೊಂದು ಕಡೆ ಜ್ಯೋತಿಷ್ಯ ಅಂದ್ರೆ ಆಸ್ಟ್ರಾಲಜಿ, ಗ್ರಹ ನಕ್ಷತ್ರ ನೋಡಿ ಭವಿಷ್ಯ ಹೇಳೋದು. ಇದನ್ನ ಅವರು ಮೂಢನಂಬಿಕೆ ಅಂತ ಹಾಸ್ಯಂಬಾಡ್ತಿದ್ರು. ಅವರ ಪ್ರಕಾರ ನಮ್ಮ ಭವಿಷ್ಯ ನಕ್ಷತ್ರಗಳಲ್ಲಿಲ್ಲ, ಅದು ನಮ್ಮ ಕೈಯಲ್ಲೇ ಇದೆ. ಸ್ಟ್ರಾಂಗ್ ಇರೋರು ತಮ್ಮ ಹಣೆ ಬರಹವನ್ನ ತಾವೇ ಬರ್ಕೊಳ್ತಾರೆ, ವೀಕ್ ಇರೋರು ಗ್ರಹಗಳ ಮೇಲೆ ಹಾಕ್ತಾರೆ. ಸಿಂಪಲ್. ಮಾನವೀಯತೆ ಬಗ್ಗೆ ಅವರ ನಿಲುವು ಎಷ್ಟೊಂದು ಸ್ಪಷ್ಟವಾಡಿತ್ತು ಅನ್ನೋದಕ್ಕೆ ಒಂದು ಘಟನೆ ಹೇಳ್ತೀನಿ ಕೇಳಿ. ಒಮ್ಮೆ ದೇಶದಲ್ಲಿ ಭೀಕರ ಬರಗಾಲ ಬಂದಿತು. ಆ ಬರಗಾಲದಲ್ಲಿ ಸತ್ತವರ ಸಂಖ್ಯೆ ಎಷ್ಟು ಗೊತ್ತಾ? 9 ಲಕ್ಷಕ್ಕೂ ಹೆಚ್ಚು ಜನ. ಎಂಥ ದುರಂತಲ್ವಾ? ಅಂಥ ಸಮಯದಲ್ಲಿ ಗೋರಕ್ಷಣಾ ಸಂಘದ ಒಬ್ಬ ವ್ಯಕ್ತಿ ವಿವೇಕಾನಂದರ ಹತ್ರ ಬಂದು ದುಡ್ಡು ಕೇಳ್ತಾರೆ. ಆಗ ವಿವೇಕಾನಂದರು ನೇರವಾಗಿ ಒಂದೇ ಪ್ರಶ್ನೆ ಕೇಳಿದ್ರು, ಸಾಯ್ತಾ ಇರೋ ಲಕ್ಷಾಂತರ ಜನರಿಗೆ ನಿಮ್ಮ ಸಂಘಟನೆ ಏನ್ ಮಾಡಿದೆ? ಅದಕ್ಕೆ ಆ ವ್ಯಕ್ತಿ, ಅವರೆಲ್ಲ ತಮ್ಮ ಕರ್ಮದಿಂದ ಸಾಯ್ತಿದ್ದಾರೆ ಅಂತ ಉಡಾಫೆಯಾಗಿ ಹೇಳ್ತಾನೆ. ಆ ಮಾತು ಕೇಳಿ ವಿವೇಕಾನಂದರಿಗೆ ಸಿಕ್ಕಾಬಟ್ಟೆ ಕೋಪ ಬರುತ್ತೆ. ಆಗ ಅವರು ಹೇಳಿದ್ದ ಮಾತು, ಮನುಷ್ಯರ ಬಗ್ಗೆ ಕರುಣೆಯಿಲ್ಲದ ಸಂಘಟನೆಗಳ ಮೇಲೆ ನನಗೂ ಕರುಣೆಯಿಲ್ಲ. ಅವರ ಪ್ರಕಾರ ಮನುಷ್ಯ ಸೇವೆನೇ ನಿಜವಾದ ಧರ್ಮ. ಈಗ ಅವರ ಇನ್ನೊಂದು ಕ್ರಾಂತಿಕಾರಿ ವಿಚಾರದ ಕಡೆ ಹೋಗೋಣ. ಪುರೋಹಿತರು ಮತ್ತು ಗುರುಗಳ ಬಗ್ಗೆ ಅವರ ಅಭಿಪ್ರಾಯ. ವಿವೇಕಾನಂದರು ಪ್ರೀಸ್ಟ್ ಕ್ರಾಫ್ಟ್ ಅಥವಾ ಪುರೋಹಿತಶಾಹಿನ ಅತ್ಯಂತ ಕಟುವಾಗಿ ವಿರೋಧಿಸಿದ್ರು. ಅದೊಂದು ದಬ್ಬಾಳಿಕೆಯ ಕ್ರೂರ ವ್ಯವಸ್ಥೆ, ಅಧಿಕಾರಕ್ಕೋಸ್ಕರ ಜನರನ್ನ ಮೂಢರನ್ನಾಗಿ ಇಡೋ ತಂತ್ರ. ಇದನ್ನ ಬೇರು ಸಮೇತ ಕಿತ್ತಾಕ್ಬೇಕು ಅಂತ ಅವರು ಹೇಳ್ತಿದ್ರು. ಈ ವಿಷಯದಲ್ಲಿ ಅವರಿಗೆ ಬುದ್ಧನೇ ಸ್ಫೂರ್ತಿ. ಯಾಕಂದ್ರೆ ಬುದ್ಧ ಏನ್ ಹೇಳಿದ್ರು ಅಂತ ವಿವೇಕಾನಂದರು ನೆನಪಿಸ್ತಾರೆ, ನಿಮ್ಗೆ ಯಾರೂ ಸಹಾಯ ಮಾಡೋಕ್ಕಾಗಲ್ಲ,
ನಿಮ್ಮ ದಾರಿಯನ್ನ ನೀವೇ ಕಂಡುಕೊಳ್ಳಿ, ಇನ್ನೊಬ್ಬರ ಮೇಲೆ ಅವಲಂಬಿತರಾಗ್ಬೇಡಿ. ಸರಿ, ಇಷ್ಟೆಲ್ಲ ನೋಡಿದ್ಮೇಲೆ ವಿವೇಕಾನಂದರ ಪ್ರಕಾರ ನಿಜವಾದ ಧರ್ಮ ಅಂದ್ರೆ ಏನು? ಅದನ್ನ ಈಗ ಸಂಕ್ಷಿಪ್ತವಾಗಿ ನೋಡೋಣ. ಮೊದಲಿಗೆ ಧರ್ಮ ಅಂದ್ರೆ ಯಾವುದು ಅಲ್ಲ ಅಂತ ನೋಡೋಣ. ಅದು ಮೂಢನಂಬಿಕೆ ಅಲ್ಲ, ರಹಸ್ಯಮಯ ಜ್ಞಾನವೂ ಅಲ್ಲ, ಜ್ಯೋತಿಷ್ಯವಂತೂ ಖಂಡಿತ ಅಲ್ಲ, ಇಂಥದ್ದೇ ಊಟ ಮಾಡಬೇಕು ಅನ್ನೋ ನಿಯಮಗಳಲ್ಲ, ಗೋಪೂಜೆ ಅಲ್ಲ, ಮತ್ತು ಮುಖ್ಯವಾಗಿ ಪುರೋಹಿತಶಾಹಿಯೂ ಅಲ್ಲ. ಹಾಗಾದ್ರೆ ಧರ್ಮ ಅಂದ್ರೆ ಏನು? ಅದು ಕೆಲವೊಂದು ಸರಳ ತತ್ವಗಳ ಒಂದು ಗುಂಪು. ಕರುಣೆ, ಎಲ್ಲರನ್ನೂ ಒಳಗೊಳ್ಳುವ ಸಾರ್ವತ್ರಿಕತೆ, ಸಮಾನತೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸ್ವಾತಂತ್ರ್ಯ. ಈ ಎಲ್ಲ ಅದ್ಭುತ ತತ್ವಗಳ ಅಡಿಪಾಯ ಒಂದೇ, ಉಪನಿಷತ್ತಿನ ಒಂದು ಮಹಾವಾಕ್ಯ, ಅಹಂ ಬ್ರಹ್ಮಾಸ್ಮಿ, ಅಂದ್ರೆ ನಾನು ಬ್ರಹ್ಮ, ಹಾಗೆ ನೀನೂ ಕೂಡ. ಪ್ರತಿಯೊಂದು ಜೀವಿಯಲ್ಲೂ ಆ ದೈವತ್ವ ಇದೆ. ಇದೇ ಅವರ ಇಡೀ ಫಿಲಾಸಫಿಯ ಸಾರ. ಕೊನೆಯದಾಗಿ ಅವರ ಪ್ರಸಿದ್ಧ ಚಿಕಾಗೋ ಭಾಷಣದ ಒಂದು ಮಾತಿನೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಜನಾಂಗ, ಮತ, ಹುಟ್ಟು ಇವೆಲ್ಲದರ ಮೇಲಿನ ಅಹಂಕಾರ ಶಾಶ್ವತವಾಗಿ ಮಾಯವಾಗಲಿ. ನಿಜವಾದ ಆಧ್ಯಾತ್ಮಿಕತೆ ಅಂದ್ರೆ ಏನು ಅನ್ನೋದರ ಬಗ್ಗೆ ಯೋಚನೆ ಮಾಡಕ್ಕೆ ಈ ಮಾತು ನಮ್ಮನ್ನ ಪ್ರೇರೇಪಿಸುತ್ತೆ.